ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಸುನಂದ MK ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವಾಗ ಸಾಯಂಕಾಲ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ತೀರ್ಥಹಳ್ಳಿಯಿಂದ 5 ಕಿಲೋಮೀಟ್ರಲ್ಲಿರುವಂತಹ ಭೀಮನಕಟ್ಟೆ ಸೇತುವೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗುವಾಗ ಈ ಒಂದು ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗಾಯ್ಸ್, ನೀವು ಕೂಡ ಈ ಒಂದು ಲಾಗನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಗಾಯ್ಸ್, ನಾವೀಗ ಭೀಮನಕಟ್ಟೆ ಸೇತುವೆಯ ಹತ್ತಿರ ಇದ್ದೀವಿ. ಆ ಒಂದು ಸೇತುವೆಗೆ ಹೋಗುವಂಥ ದಾರಿಯನ್ನು ನೀವು ನೋಡ್ತಾ ಇರ್ಬೋದು. ಈಗ ಮಂತೇಶ್ ನಡಿ. ಸೋ ನೈಸ್. ಈ ಒಂದು ಮಳೆಯಲ್ಲಿ, ಈ ಒಂದು ವಾತಾವರಣದಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚಂದ ಇದೆ ವಾತಾವರಣ ಅಂತ. ಸೇತುವೆ ಮೇಲೆ ನಿಂತು ಈ ಒಂದು ವಾತಾವರಣ ನೋಡಿದ್ರೆ ಮಸ್ತ್ ಮಜಾ ಮಾಡ್ತೀವಿ ಗೈಸ್. ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಯ್. ಈ ಸೇತುವೆ ಮೇಲೆ ಬೈಕು ಹೋಗುತ್ತೆ ಆ ಕಡೆ ಹಳ್ಳಿಗೆ, ಆ ಕಡೆ ಹಳ್ಳಿಯಿಂದ ಈ ಕಡೆ ಹಳ್ಳಿಗೆ ಬರ್ತಾವೆ. ಇದೇ ರೋಡಲ್ಲಿ ಶೃಂಗೇರಿ ಬರುತ್ತೆ. ಈ ಸೇತುವೆ ಮೇಲೆ ಮುಂದೆ ಆಲಗೇರಿಗೆ ಹೋಗಿ, ಆಲಗೇರಿಯಿಂದ ಕಮ್ಮಡಿ ಹೋಗಿ, ಕಮ್ಮಡಿಯಿಂದ ಶೃಂಗೇರಿ ಬರುತ್ತೆ. ಶೃಂಗೇರಿ ಹೋಗ್ಬೋದು. ಬೈಕ್ ಇದ್ರೆ ಮಾತ್ರ ಹೋಗ್ಬೋದು. ಕಾರು ಬಸ್ಸು ಯಾವುದೂ ಹೋಗೋದಿಲ್ಲ. ನೋಡಿದ್ರಲ್ಲ ಗಾಯ್ಸ್, ಈ ಒಂದು ಭೀಮನಕಟ್ಟೆ ಸೇತುವೆ ಮೇಲೆ ಮನುಷ್ಯರಷ್ಟೇ ಅಲ್ಲದೆ ರಂಜನಕಟ್ಟೆಯಿಂದ ರಂಜನಕಟ್ಟೆ ಈ ಕಡೆ ಪಕ್ಕಕ್ಕೆ ಆಲಗೇರಿ ಬರುತ್ತೆ. ಆಲಗೇರಿಗೆ ಹೋಗುವಂಥ ಜನರು ಈ ಸೇತುವೆ ಮೇಲೇ ಹೋಗ್ತಾರೆ. ಅಷ್ಟು ಒಂದು ವೈವಿಧ್ಯತೆಯಿಂದ ಕೂಡಿದೆ ಈ ಒಂದು ಸೇತುವೆ. ಫೋಟೋ ಅಂತ ನೋಡ್ರಿ ಗೈಸ್. ಇವನಿಗೆ ನನ್ನ ಗಂಡಂಗೆ ನಾನು ಈ ಒಂದು ನೇಚರ್ ನೋಡಕ್ಕಂತ ಬಂದರೆ ಈ ಮಳೆಯಲ್ಲಿ ಫೋಟೋ 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 ಅಂತ ಹೇಳ್ತಾ ಇದ್ದಾನೆ ಅವಾಗಲಿಂದ. ನಾ ಬಿದ್ರ ನೀ ಅದಿ ಇಲ್ಲಿ ಎತ್ತಕ್ಕ, ನೀ ಅದಿ ಇಲ್ಲಿ ಎತ್ತಕ್ಕ. ಎತ್ತಿ ಇಲ್ಲ ಮಂತೇಶ? ಹಾ ಹಾ, ಹಂಗನ್ನ ಇಲ್ಲಿ ನದಿ ಒಳಗೆ ಬೀಳ್ತೀನಿ. ಒಂಚೂರು ಎತ್ತಿ ನನ್ನ. ಹಾ ಅಲ್ಲ, ಇಲ್ಲಿ ನದಿ ಐತಲ್ಲ ಪಕ್ಕಕ್ಕೆ, ಇಲ್ಲಿ ನದಿ ಕಾಣಿಸುತ್ತಿಲ್ಲ. ಹಾ, ಯಾವ ನದಿ? ತುಂಗಾ ನದಿ. ಹಾ ಹಾ. ಹಾಯ್ ಗಾಯ್ಸ್, ನಾವೀಗ ಭೀಮನಕಟ್ಟೆ ಸೇತುವೆಯಿಂದ ಈಗ ಭೀಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಭೀಮೇಶ್ವರ ದೇವಸ್ಥಾನ ಎಲ್ಲಿದೆಪ್ಪ ಅಂದರೆ ಭೀಮನಕಟ್ಟೆ ಸೇತುವೆಯಿಂದ ಹೋಗುವ ಒಂದು ರೂಟಿನಲ್ಲಿಯೇ ಈ ಭೀಮೇಶ್ವರ ದೇವಸ್ಥಾನ ಇದೆ. ಎಲ್ಲಿದೆಪ್ಪ ಅಂದರೆ ಈ ಭೀಮೇಶ್ವರ ದೇವಸ್ಥಾನ ಇದೆ. ಆ ಭೀಮೇಶ್ವರ ದೇವಸ್ಥಾನ ಹಾಗೂ ಈ ಭೀಮೇಶ್ವರ ದೇವಸ್ಥಾನದ ಮುಂದ್ಗಡೆನೆ ನಮ್ಮ ತುಂಗಾ ನದಿ ಇದೆ ಗಾಯ್ಸ್. ನೋಡಿ ನಮ್ಮ ತುಂಗಾ ನದಿ ಗಾಯ್ಸ್, ಎಷ್ಟು ಚಂದ ತುಂಬಿ ಹರಿತಾ ಇದೆ ನೋಡಿ. ನೀವು ಕೂಡ ಎಂಜಾಯ್ ಮಾಡಿ.
ಇಲ್ಲಿ ತೀರ್ಥಹಳ್ಳಿಲಿ ಮಳೆ ಕಂಟಿನ್ಯೂ ಇದೆ. ನಿಮ್ಮ ಒಂದು ಪ್ರದೇಶದಲ್ಲಿ ಮಳೆ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ. ಏನಪ್ಪ ನೀವು ಈ ರೇನ್ ಕೋಟ್ ಹಾಕ್ಕೊಂಡೇ ಲಾಗ್ ಮಾಡ್ತಾ ಇದ್ದೀರಲ್ಲ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ಇಲ್ಲಿ ತೀರ್ಥಹಳ್ಳಿಲಿ ಮಳೆ ಸುರಿತಾ ಇದೆ, ಹಾಗಾಗಿ ನಾವು ರೇನ್ ಕೋಟ್ನ ಹಾಕ್ಕೊಂಡೇ ಈ ಲಾಗನ್ನು ಮಾಡ್ತಾ ಇದ್ದೀವಿ. ಪ್ಲೀಸ್ ಈ ಒಂದು ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಎಂಜಾಯ್ ಮಾಡಿ. ಈ ಒಂದು ಲಾಗನ್ನು ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಇಲ್ಲಿ ಈಶ್ವರ ಮೂರ್ತಿ ಇದೆ, ನೋಡ್ಬೋದು ನೀವು. ಈ ಭೀಮೇಶ್ವರ ದೇವಸ್ಥಾನದಲ್ಲಿನೇ ಈ ಒಂದು ಸುಂದರವಾದ ಪರಮೇಶ್ವರನ ಮೂರ್ತಿಯನ್ನು ಪೂಜಿಸಲಾಗುತ್ತದೆ. ಹಾಗೆ ಈ ಒಂದು ನಮ್ಮ ತುಂಗಾ ನದಿಯ ಪ್ರಕೃತಿ ಸೌಂದರ್ಯವನ್ನು ನೀವು ಸಾಯಂಕಾಲದ ಹೊತ್ತು ಸವಿಬಹುದು ಇಲ್ಲಿಗೆ ಬಂದರೆ. ಹಾಯ್ ಗಾಯ್ಸ್, ಇವಾಗ ತಾನೇ ನಾವು ಭೀಮನಕಟ್ಟೆ ಸೇತುವೆ ನೋಡಿಕೊಂಡು ಹಾಗೂ ಭೀಮೇಶ್ವರ ದೇವಸ್ಥಾನನ ನೋಡಿಕೊಂಡು ಅಲ್ಲಿ ಬಜ್ಜಿ ಮತ್ತು ಬೋಂಡನ ತಿನ್ಕೊಂಡು ಜಸ್ಟ್ ಮನೆಗೆ ಬಂದ್ವಿ. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಬಾಯ್ ಬಾಯ್ ಫ್ರೆಂಡ್ಸ್.